ವಿಧಾನಸಭೆಯ ಕಲಾಪದಲ್ಲಿ ಇವತ್ತು ಮೀಸಲಾತಿಯ ಸಮರ ನಡೆದು ಹೋಗಿದೆ. ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರ ನಡುವೆ ಮೀಸಲಾತಿ ವಿಚಾರಕ್ಕೆ ಮಾತಿನ ಜಟಾಪಟಿ ನಡೆದಿದೆ. ನಾನು ಮೀಸಲಾತಿಯಿಂದಲೇ ಶಾಸಕನಾಗಿದ್ದು ಅಂತ ಹೇಳಿ ಕಲಾಪದಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಈ ವೇಳೆ ಯತ್ನಾಳ್, ಸಿದ್ದು ಸವದಿ ಮಧ್ಯಪ್ರವೇಶ ಮಾಡಿದ್ದಾರೆ. ನಾವು ಮೀಸಲಾತಿ ವಿರೋಧಿ ಅಲ್ಲ ಅಂತ ಹೇಳಿ ಯತ್ನಾಳ್ ತಿಳಿಸಿದ್ದಾರೆ. ಯತ್ನಾಳ್ ಅವರೇ, ನಮ್ಮ ಧ್ವನಿ ಅಡಗಿಸಬೇಡಿ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ ನರೇಂದ್ರ ಸ್ವಾಮಿ. ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು. ಆ ಬಸವಣ್ಣವರ ತತ್ವವನ್ನು ಪಾಲಿಸ್ತಕ್ಕಂಥ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವು ಉಂಟಾಗ್ತದೆ ಅಧ್ಯಕ್ಷ. ಇವತ್ತಿನ ವಿಚಾರದಲ್ಲಿ ಯಾರನ್ನು ದ್ವೇಷ ಮಾಡೋದು, ವಿರೋಧ ಮಾಡೋದಲ್ಲ. ಅವರು ಸದನವನ್ನ ನಾವು ರಿಸರ್ವೇಶನ್ ವಿರೋಧ ಮಾಡಂಗಿಲ್ರಿ. ನೀವು ಸುಮ್ಮನೆ ವಿರೋಧಿ ಅಲ್ಲ, ನಾವು ಮೀಸಲಾತಿ ರಿಸರ್ವೇಶನ್ ವಿರೋಧ ಮಾಡಂಗಿಲ್ಲ. ರಿಸರ್ವೇಶನ್ ಪರವಾಗಿ ಹೇಳ್ತೀವಿ. ಅಲ್ಲ, ಅವರು ನಿಮ್ಮನ್ನು ಬೆಂಬಲಿಸೇ ಮಾತಾಡ್ತಾರೆ. ನೀವು ವಿರೋಧಿ ಅಲ್ಲ, ಅವರು ವಿರೋಧಿ ಅಲ್ಲ. ನಿಮ್ಮನ್ನು ಬೆಂಬಲಿಸೋರು ಮಾತಾಡುದಲ್ಲ. ನೀವು ಅದನ್ನ ತಪ್ಪಾಗಿ ಕೇಂದ್ರ ಸಚಿವರಾಗಿದ್ದವರು ಮೀಸಲಾತಿ ಪರನೋ ಮೀಸಲಾತಿ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಮೋಷನ್ ದಲ್ಲಿ ಮೀಸಲಾತಿ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಕರ್ನಾಟಕದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಮಾತಾಡ್ಬೇಕಲ್ಲ, ಮಿಲ್ಲಲ್ಲಿ ಮಾತಾಡ್ಬೇಕ ಬೇಡ? ಅವರ ವಿಚಾರ ಹೇಳ್ತಾರೆ ಏನ್ ಸಮಸ್ಯೆ ಅಂತ ಹೇಳಿ. ಬಸಂತಪ್ಪ, ನೀವ್ಯಾಕಾಗ ಎದ್ದು ನಿಲ್ತೀರಿ? ಸನ್ಮಾನ್ಯ ಅಧ್ಯಕ್ಷೆ, ಈ ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು. ಆ ಬಸವಣ್ಣವರ ತತ್ವವನ್ನು ಪಾಲಿಸ್ತಕ್ಕಂಥ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವು ಉಂಟಾಗ್ತದೆ ಅಧ್ಯಕ್ಷ. ಇವತ್ತಿನ ವಿಚಾರದಲ್ಲಿ ಯಾರನ್ನು ದ್ವೇಷ ಮಾಡೋದು, ವಿರೋಧ ಮಾಡೋದಲ್ಲ. ಅವರು ಸದನವನ್ನ ನಾವು ರಿಸರ್ವೇಶನ್ ವಿರೋಧ ಮಾಡಂಗಿಲ್ರಿ. ನೀವು ಸುಮ್ಮನೆ ವಿರೋಧಿ ಅಲ್ಲ, ನಾವು ಮೀಸಲಾತಿ ರಿಸರ್ವೇಶನ್ ವಿರೋಧ ಮಾಡಂಗಿಲ್ಲ. ರಿಸರ್ವೇಶನ್ ಪರವಾಗಿ ಹೇಳ್ತೀವಿ. ಅಲ್ಲ, ಅವರು ನಿಮ್ಮನ್ನು ಬೆಂಬಲಿಸೇ ಮಾತಾಡ್ತಾರೆ. ನೀವು ವಿರೋಧಿ ಅಲ್ಲ,